ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ರಾಜ್ಯದ ಜನತೆ ಬಹಳಷ್ಟು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಈ ಸರ್ಕಾರದಲ್ಲಿ ಜನಹಿತ ಕಾರ್ಯಕ್ರಮಗಳಿಗಿಂತ ರಾಜಕಾರಣ ಮೇಲಾಟ ಜಾಸ್ತಿಯಾಗಿದೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ವೈ.ಎ. ನಾರಾಯಣಸ್ವಾಮಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇಂದು ಶ್ರೀನಿವಾಸಪುರದಲ್ಲಿ ಮಾತನಾಡಿದ ಅವರು, ಸರ್ಕಾರ ಗ್ಯಾರಂಟಿಗಳ ತೆವಲಿಗೆ ಜನಸಾಮಾನ್ಯರ ಮೇಲೆ ತೆರಿಗೆಗಳ ಹೊರೆಯನ್ನ ನಿರಂತರವಾಗಿ ಬೆಳೆಸುತ್ತಿದೆ. ಸರ್ಕಾರ 14 ತಿಂಗಳ ಆಡಳಿತದಲ್ಲಿ 10 ವಿವಿಧ ರೀತಿಯಲ್ಲಿ ತೆರಿಗೆ ಹೆಚ್ಚು ಮಾಡಿದೆ. ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದು ಗ್ರಾಮೀಣ ಭಾಗದಲ್ಲಿ 14 ತಿಂಗಳು ಕಳೆದರೂ ಅಭಿವೃದ್ಧಿ ಮಾತ್ರ ಶೂನ್ಯ. ಈ ಸರ್ಕಾರಕ್ಕೆ ಜನರ ಬಗ್ಗೆ ಕಾಳಜಿ ಇಲ್ಲ, ಬಡವರ ಬಗ್ಗೆ ಪ್ರೀತಿ ಇಲ್ಲ ಅಂತ ಹೇಳಿದ್ರು. ಇನ್ನು ಈ ಸರ್ಕಾರ ಬೆಲೆ ಏರಿಕೆ ಸರ್ಕಾರವಾಗಿದ್ದು ತೆರಿಗೆ ಏರಿಕೆ ಸರ್ಕಾರವಾಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮಂಡಳಿಯಿಂದ 187 ಕೋಟಿ ಏಕಾಏಕಿ ತೆಗೆಯಲಾಗಿದೆ. ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಸಚಿವರಿಂದ ರಾಜೀನಾಮೆ ಪಡೆದರೆ ಸಾಕಾಗುವುದಿಲ್ಲ. ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸಚಿವರಿಂದ ಕೇವಲ ರಾಜೀನಾಮೆ ಪಡೆದರೆ ಸಾಲದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ಮಾಜಿ ಸಚಿವ ನಾಗೇಂದ್ರ ಬಂಧನವಾಗಬೇಕು ಅಂತ ಆಗ್ರಹಿಸಿದರು. ಎಸ್ಐಟಿ ಅಧಿಕಾರಿಗಳು ಈ ಹಗರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೋ ಎಲ್ಲರನ್ನ ಬಂಧಿಸಬೇಕು. ಗ್ಯಾರಂಟಿಗಳಿಗೆ ಎಸ್ಸಿ ಎಸ್ಟಿ ನಿಗಮಗಳ ಕೋಟ್ಯಾಂತರ ರೂಪಾಯಿ ಹಣ ಬಳಕೆಯಾಗಿದೆ. ಕಾಂಗ್ರೆಸ್ ಸರ್ಕಾರದ ಈ ಅವಧಿ ಬ್ರಹ್ಮಾಂಡ ಭ್ರಷ್ಟಾಚಾರಗಳ ಅವಧಿಯಾಗಿದೆ. ಈ ಸರ್ಕಾರದಲ್ಲಿ ಕಮಿಷನ್ ದಂಧೆ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಅಂತ ಆರೋಪಿಸಿದ್ರು. ಇನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಹ ಆತ್ಮಾವಲೋಕನ ಮಾಡಿಕೊಳ್ಬೇಕು ಅಂತ ಕಿಡಿಕಾರಿದ್ರು. ವರದಿ ರಫೀವುಲ್ಲಾ, ಎಬಿ ನ್ಯೂಸ್, ಶ್ರೀನಿವಾಸಪುರ. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕರ್ನಾಟಕ ರಾಜ್ಯದ ಜನತೆ ಬಹಳ ಸಂಕಷ್ಟಗಳು ಅನುಭವಿಸ್ತಾರೆ. ಈ ಸರ್ಕಾರದಲ್ಲಿ ಜನಹಿತ ಕಾರ್ಯಕ್ರಮಗಳಿಗಿಂತ ರಾಜಕಾರಣದ ಮೇಲಾಟ ಜಾಸ್ತಿ ಆಗಿದೆ. ಸರ್ಕಾರ ನೀಡಿರುವಂಥ ಗ್ಯಾರಂಟಿಗಳ ತೆವಲಿಗೆ ಜನಸಾಮಾನ್ಯರ ತಲೆ ಮೇಲೆ ತೆರಿಗೆಗಳ ಹೊರೆ ನಿರಂತರವಾಗಿ ಬೀಳ್ತಾ ಇದೆ. ಸರ್ಕಾರ ಬಂದು 14 ತಿಂಗಳಾಯಿತು. 14 ತಿಂಗಳಿಂದ ಸುಮಾರು ಒಂದು 10 ಬಾರಿ ಬೇರೆ ಬೇರೆ ತೆರಿಗೆಗಳನ್ನು ಜನರ ತಲೆ ಮೇಲೆ ಹಾಕಿ ಜನರ ಬದುಕಿಗೆ ಬರೆಯನ್ನು ಎಳೆದಿದ್ದಾರೆ. ರೀಸೆಂಟಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ದರ, ಹಾಲಿನ ದರ, ವಿದ್ಯುತ್ ದರ, ನೀರಿನ ದರ, ಜೊತೆಗೆ ಸ್ಟ್ಯಾಂಪ್ ಡ್ಯೂಟಿ ದರ, ರಿಜಿಸ್ಟ್ರೇಷನ್ ದರ, ಗೈಡೆನ್ಸ್ ವ್ಯಾಲ್ಯೂ ದರ, ಎಣ್ಣೆ ಮೇಲೆ ಪಾಪ